ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರವಿಂದ್, ಒಬ್ಬ ತಾಯಿಯಾಗಿ ನನ್ನ ಮಗಳಿಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕೋದು ನನ್ನ ಕರ್ತವ್ಯ. ಆದರೆ ಆ ದೇವ್ರು ನನ್ನ ಮನೆ ಬಾಗಿಲಿಗೆ ಅಂಥ ಒಳ್ಳೆ ಹುಡುಗನ್ನ ಕಳಿಸಿರುವಾಗ ನಾನು ಯಾಕೆ ಬೇಡ ಅನ್ಲಿ? ನನಗೊಪ್ಪಿಗೆ ಇದೆ. ಆಂಟಿ, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನರ್ತನೂ ನಿನ್ನನ್ನು ಇಷ್ಟಪಡ್ತಿದ್ದಾಳ? ಅಂದರೆ ನಾನು ಅವಳತ್ರ ಇನ್ನೂ ಯಾವ ವಿಷಯನೂ ಮಾತಾಡಿಲ್ಲ ಆಂಟಿ. ಅದಕ್ಕೆ ನೇರವಾಗಿ ನಿಮ್ಮ ಹತ್ರನೇ ಬಂದೆ. ನಿನ್ನಂಥ ಒಳ್ಳೆ ಹುಡುಗ ನನ್ನ ಅಳಿಯನಾಗಿ ಬರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಆದಷ್ಟು ಬೇಗ ನರ್ತನನ್ ಜೊತೆ ಮಾತಾಡಿ ನಿಮ್ಮಿಬ್ಬರ ಮದುವೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದ ಮಾಡಿ ಆಂಟಿ. ಇರ್ಲಿ, ಒಳ್ಳೇದಾಗ್ಲಿ. ಬರ್ತೀನಿ ಆಂಟಿ. ನೀನೇ ಅಲ್ವಾ ನರ್ತನ ಹೇಳಿದ್ದು ನಿನ್ನ ಮದುವೆ ಡಿಸಿಷನ್ ಯಾವತ್ತಿದ್ರೂ ನಿಮ್ಮಮ್ಮನೇ ತಗೊಳ್ಳೋದು ಅಂತ? ಅದಕ್ಕೆ ನಾನು ಸೀದಾ ಹೋಗಿ ನಿಮ್ಮಮ್ಮನ ಹತ್ರನೇ ಅಪ್ಲಿಕೇಶನ್ ಹಾಕ್ತೆ. ನಿಮ್ಮಮ್ಮ ನನ್ನ ಅಪ್ಲಿಕೇಶನ್ನ ಎಕ್ಸೆಪ್ಟ್ ಮಾಡೋದು ನರ್ತನ. ಕೊನೆಗೂ ನಾನು ನಿನ್ನ ಬುಟ್ಟಿಗೆ ಹಾಕ್ಕೊಂಡೆ ನರ್ತನ. ಚಿನ್ನು, ಹೇಗಿತ್ತು ಸರ್ಪ್ರೈಸ್? ಖುಷಿ ಆಯ್ತಾ? ಚಿನ್ನು, ಅರವಿಂದ್ ನನ್ನ ಹತ್ರ ಬಂದು ಈ ವಿಷಯದ ಬಗ್ಗೆ ಹೇಳಿದಾಗ ಒಂದು ನಿಮಿಷ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದರೆ ಇವನ್ ನಿನ್ನ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಬಗ್ಗೆ ಹೇಳಿದಾಗ ನಿನಗೆ ಇವನ್ಗಿಂತ ಒಳ್ಳೆ ಹುಡುಗ ಸಿಗೋದೇ ಇಲ್ಲ ಅಂತ ಅನ್ನಿಸ್ತು. ಅರವಿಂದೇ ನನ್ನ ಅಳಿಯ ಅಂತ ತೀರ್ಮಾನ ಮಾಡಿದೆ. ಅದು ಅಲ್ಲದೆ ನೀವಿಬ್ರು ಒಬ್ರಿಗೊಬ್ರಿಗೆ ಪರಿಚಯ ಇದ್ದೀರಾ, ಒಟ್ಟಿಗೆ ವರ್ಕ್ ಮಾಡ್ತಿದ್ದೀರಾ. ಯಾರೋ ಮೂರನೇ ಪರ್ಸನ್ನ ತಿಳ್ಕೊಂಡು ಅವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಅರವಿಂದೇ ಬೆಸ್ಟ್ ಅಂತ ಅನ್ನಿಸ್ತು. ಏನಂತೀಯಾ? ಮಾಮ್, ಹೀಸ್ ನಾಟ್ ಬೆಸ್ಟ್, ಹೀಸ್ ದ ವರ್ಸ್ಟ್. ನನಗೆ ಇವನಂದ್ರೆ ಇಷ್ಟ ಇಲ್ಲ. ನಾನು ಇಷ್ಟಪಡ್ತಾ ಇರೋದು ಪುಷ್ಪಕ್ನ. ಇದನ್ನ ನಾನು ನಿಮ್ಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಈ ಅರವಿಂದ್ ಇಲ್ಲ. ಇನ್ನೂ ತಡ ಮಾಡಿದ್ರೆ ಮಾಮ್ ಇವನ್ನೇ ನನಗೆ ಗಂಟೆ ಹಾಕ್ಬಿಡ್ತಾರೆ. ಈಗಲೇ ಎಲ್ಲ ಹೇಳ್ಬಿಡ್ತೀನಿ. ಮಾಮ್, ಐ ನೋ ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ನಂಗೆ ಚೆನ್ನಾಗಿ ಗೊತ್ತು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವಿಮೆನ್ ಅನ್ನೋ ಹಾಗೆ ನಮ್ಮ ಅರವಿಂದ್ ನಿನ್ ಜೊತೆ ಇರ್ತಾರೆ. ನೀನ್ ಮಾಡೋ ಎಲ್ಲಾ ಕೆಲಸದಲ್ಲೂ ಎಲ್ಲಾ ಅಚೀವ್ಮೆಂಟ್ಸ್ ಅಲ್ಲೂ ನಿನಗೆ ಅವನು ಬೆಂಬಲವಾಗಿರ್ತಾನೆ. ಏನಂತೀಯ ಅರವಿಂದ್? ಎಸ್, ಆಫ್ ಕೋರ್ಸ್ ಆಂಟಿ. ತಾಯಿ ಅಂತ ಅತ್ತೆ ದೇವತೆದವ್ರ ಹೆಂಡತಿ ಸಿಗೋದಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಆಂಟಿ. ಹಾಗಂತ ನಾನು ಬರೀ ನನ್ನ ಪುಣ್ಯ ನನ್ನ ಖುಷಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿಲ್ಲ. ನನ್ನ ಮದುವೆಗೆ ಬರೋ ಹೆಂಡತಿ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ. ನರ್ತನ ಏನೇ ಇಷ್ಟಪಟ್ಟರು ನಾನದನ್ನ ಈಡೇರಿಸ್ತೀನಿ ಅಂತ ಹೇಳಲ್ಲ, ಆದರೆ 99.9% ಅಂತೂ ಈಡೇರಿಸ್ತೀನಿ ಆಂಟಿ. ಅವಳು ಏನೇ ಕೇಳಿದ್ರು ನನ್ನ ಬಾಯಿಂದ ಎಸ್ ಅಂತ ಮಾತು ಬರುತ್ತೆ ಹೊರತು ನೋ ಅನ್ನೋ ಮಾತೇ ಇಲ್ಲ ಆಂಟಿ. ವಾವ್, ದಟ್ಸ್ ಸೋ ನೈಸ್. ಕೇಳಿದ್ಯಾ? ಇವಾಗ ಸಮಾಧಾನ ಆಯ್ತಾ? ಆರ್ ಯು ಹ್ಯಾಪಿ ನಾವ್? ಡೋಂಟ್ ವರಿ ನರ್ತನ, ಕೂಲ್ ಡೌನ್. ನಿನ್ ಡ್ರೀಮ್ಸ್ನ ನೀನೇ ಅಚೀವ್ ಮಾಡಬೇಕು ಅನ್ನೋ ತಾನೇ ನಿನ್ ಕನ್ಸರ್ನ್. ಅದಕ್ಕೆ ನನ್ನ ಸಪೋರ್ಟ್ ತಗೊಂಡ್ಬಿಟ್ರೆ
ಕ್ರೆಡಿಟ್ಸ್ ಎಲ್ಲ ನಂಗೆ ಬಂದ್ಬಿಡುತ್ತೆ ಅನ್ಕೊಂಡಿದ್ಯಾ? ಡೋಂಟ್ ವರಿ ನರ್ತನ, ನಿನ್ ಡ್ರೀಮ್ಸ್ ಅಚೀವ್ ಮಾಡಿರೋ ಕ್ರೆಡಿಟ್ಸ್ ನಂಗೆ ಯಾವುದು ಬೇಡ. ಅರವಿಂದ್, ನನ್ನ ಮಗಳಿಗೆ ಎಂಥ ಹುಡುಗ ಸಿಗ್ತಾನೋ ಅಂತ ನನಗೆ ತುಂಬಾ ಟೆನ್ಷನ್ ಇತ್ತು. ಆದ್ರೆ ನೀನ್ ಅದನ್ನ ದೂರ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲದೆ ಈ ವಿಷಯದಲ್ಲಿ ನೀನ್ ಮಾತ್ರ ಪುಣ್ಯವಂತನಲ್ಲ, ನಾವು ಕೂಡ ಪುಣ್ಯ ಮಾಡಿದೀವಿ. ಆದಷ್ಟು ಬೇಗ ನಿಮ್ಮಿಬ್ರು ಮದ್ವೆನ ಮಾಡ್ಬಿಡ್ಬೇಕು. ಯಾಕಂದ್ರೆ ಶುಭ ಕಾರ್ಯನ ತುಂಬಾ ತಡ ಮಾಡಬಾರ್ದು. ಹ್ಞೂ ಆಂಟಿ, ಕರೆಕ್ಟ್. ನನ್ನ ಮನಸ್ಸಲ್ಲಿ ಏನಿದೆಯೋ ಹಾಗೆ ಹೇಳ್ಬಿಟ್ರಿ ನೀವು. ನರ್ತನ ಬಾ, ಆಶೀರ್ವಾದ ತಗೊಳ್ಳೋಣ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆಯ್ತು, ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ. ಅಯ್ಯೋ, ಯಾರು ಇಲ್ವಾ? ಕಾಪಾಡಕ್ಕೆ ಯಾರು ಇಲ್ವಾ? ಅಯ್ಯೋ, ನಾನೇನ್ ಮಾಡ್ಲಿ? ಅಯ್ಯೋ, ಎರ್ಗೆನೋ ಸ್ಟಾರ್ಟ್ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ? ಅಯ್ಯೋ, ಈ ಆಟೋದೊಂದು ಪೆಟ್ರೋಲ್ ತರ್ತೀನಿ ಅಂತ ಹೋದೋ ಇನ್ನೂ ಬಂದಿಲ್ಲ. ಅಯ್ಯೋ ಅಮ್ಮ, ನೋಡಮ್ಮ, ನನ್ನ ಮಗಳಿಗೆ ಎರ್ಗೆನೋ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅಮ್ಮ ನೋಡಿದ ಆಟೋದೊಂದು ಪೆಟ್ರೋಲ್ ತರ್ತೀನಿ ಅಂತ ಹೋದೋ ಇನ್ನೂ ಬಂದಿಲ್ಲ. ನೋಡಮ್ಮ, ಸ್ವಲ್ಪ ದಯವಿಟ್ಟು ಸಹಾಯ ಮಾಡಮ್ಮ. ಜಾಸ್ತಿ ಆಗುತ್ತಲ್ವಾ? ನಾನೇ ಯಾವ್ದಾದ್ರು ಗಾಡಿ ಅಡ್ಡಾಕ್ತೀನಿ. ಹ್ಞೂ ಸರಿನಮ್ಮ, ಸ್ವಲ್ಪ ತಡ್ಕೊಳಮ್ಮ. ಅಯ್ಯೋ, ಗಾಡಿ ನಿಲ್ಸಿ ಅಣ್ಣ, ಬನ್ನಿ ಅಣ್ಣ, ಕಾಪಾಡಿ ಅಣ್ಣ. ಏನಮ್ಮ ಕಾರ್ಗೆ ಅಡ್ಡ ಬರ್ತೀಯಲ್ಲಮ್ಮ? ಏನನ್ನಾದ್ರೆ ಏನ್ ಗದ್ದೆ? ಆಟೋದಲ್ಲಿರೋ ಹೆಂಗ್ಸ್ಗೆ ಹೆರಿಗೆ ನೋವು ಶುರುವಾಗಿದೆ. ಪಾಪ ತುಂಬಾ ಒದ್ದಾಡ್ತಿದ್ದಾರೆ. ಆಟೋದೊಂದ್ ಬೇರೆ ಇಲ್ಲ. ಬನ್ನಿ ಅಣ್ಣ, ಸ್ವಲ್ಪ ಸಹಾಯ ಮಾಡಿ. ಮಗು ಉಳ್ಸೋ ಪುಣ್ಯನಾದ್ರೂ ನಿಮಗ್ ಸಿಗುತ್ತೆ. ನಿಮ್ ಕೈ ಮುಗಿತೀನಿ ಅಣ್ಣ, ಗಾಡಿ ಬನ್ನಿ ಅಣ್ಣ, ಓನರ್ ಸಹಾಯ ನಾವಲ್ಲ, ಮಾಡಿ. ಅಲ್ಲಿ ಮೇಡಮ್ ಕೂತಾರ ಒಳಗಡೆ. ಅವ್ರನ್ನ ಕೇಳ್ದೆ ಹೆಂಗ್ ಹೋಗಕ್ಕಾಗತ್ತೆ ನಾವು? ಮೇಡಮ್, ಸ್ವಲ್ಪ ಸಹಾಯ ಮಾಡಿ. ಹೆಂಗ್ಸ್ಗೆ ಪಾಪ ತುಂಬಾ ಹೆರಿಗೆ ನೋವು ಶುರುವಾಗಿದೆ, ಒದ್ದಾಡ್ತಿದ್ದಾರೆ. ಸ್ವಲ್ಪ ತಡ ಮಾಡಿದ್ರು ತಾಯಿ ಮಗು ಜೀವಕ್ಕಿಬ್ಬರಿಗೂ ಅಪಾಯ ಇದೆ. ಸಹಾಯ ಮಾಡಿ ಮೇಡಮ್, ನಿಮ್ ದಮ್ಮಯ್ಯ ಅಂತೀನಿ.